ವೀಕ್ಷಕರ ನಮಸ್ಕಾರ. ಈಗ ನಡೆಯುತ್ತಿರುವ ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ 1ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಶಿಡ್ಲಬರದ ಬ್ಯಾಟಿಂಗ್ ಮಾಡಿದ್ದು, ಹಾಗೆ ವೀಕ್ಷಕರ 3ನೇ ದಿಂದಾಟದಲ್ಲಿ ರಿಷಬ್ ಪಂತ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದಾರೆ. ಹೌದು ವೀಕ್ಷಕರ, 176 ವರ್ಷಗಳ ದಾಖಲೆ ಸಹಿತ ರಿಷಬ್ ಪಂತ್ ಅವರು ಧ್ವಂಸ ಮಾಡಿ ಹಾಕಿದ್ದು, ಇನ್ನು ವೀಕ್ಷಕರ 3ನೇ ದಿಂದಾಟದಲ್ಲಿ ಭಾರತ ತಂಡವು ಗೆಲ್ಲುವ ಲೆಕ್ಕಾಚಾರದಲ್ಲಿದೆ. ಹೌದು ವೀಕ್ಷಕರ, ಈಗಾಗಲೇ 1ನೇ ದಿಂದಾಟ ಹಾಗೂ 2ನೇ ದಿಂದಾಟವು ಮುಕ್ತಾಯಗೊಂಡಿದ್ದು, ಇನ್ನು ಇಂದು 3ನೇ ದಿಂದಾಟದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರ, ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಷಬ್ ಪಂತ್ ಅವರ ಈ ಶಿಡ್ಲಬರದ ಬ್ಯಾಟಿಂಗ್ ಪ್ರದರ್ಶನಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ, ಭಾರತ ತಂಡವು ಇಂದು ಡೇ 3 ಎಂದು ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರ, ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ 2 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಇದೀಗ ಮೊದಲ ಟೆಸ್ಟ್ ಪಂದ್ಯವು ಆರಂಭವಾಗಿದೆ. ಹೌದು ವೀಕ್ಷಕರ, ಈ ಒಂದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುವ ತವಕದಲ್ಲಿದೆ. ಇನ್ನು ವೀಕ್ಷಕರ, ಇದೇ ಮೊದಲ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಶಿಡ್ಲಬರದ ಬ್ಯಾಟಿಂಗ್ ಮಾಡಿದ್ದು, ಹಾಗೆ ವೀಕ್ಷಕರ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಕೊಂಚ ಆಸರೆಯಾಗಿದ್ದಾರೆ. ಹೌದು ವೀಕ್ಷಕರ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ರೋಹಿತ್ ಪಡೆಯು 376 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ವೀಕ್ಷಕರ, ಮೊದಲ ಇನ್ನಿಂಗ್ಸ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ರಿಷಬ್ ಪಂತ್ ಅವರು ಆಡಿದಂಥ 52 ಎಸೆತಗಳಲ್ಲಿ 39 ರನ್ ಸಿಡಿಸಿ ಮಿಂಚಿದ್ದರು. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಪರವಾಗಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಟಾಪ್ ಆರ್ಡರ್ಗಳು ವಿಕೆಟ್ ಕಳೆದುಕೊಂಡಾಗ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದು ರಿಷಬ್ ಪಂತ್ ಅವರು. ಹೌದು, 39 ರನ್ಸ್ಗಳನ್ನು ಸಿಡಿಸುವ ಮೂಲಕ ಯಶಸ್ವಿ ಜೈಸ್ವಾಲ್ ಹಾಗೂ ರಿಷಬ್ ಪಂತ್ ಅವರು 50 ರನ್ಗಳ ಜೊತೆ ಆಟ ಆಡಿದ್ದರು. ಇನ್ನು ಇದೀಗ ದ್ವಿತೀಯ ಇನ್ನಿಂಗ್ಸ್ನಲ್ಲೂ ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ರಿಷಬ್ ಪಂತ್ ಅವರು ಆಡಿದಂಥ 13 ಎಸೆತಗಳಲ್ಲಿ 12 ರನ್ ಸಿಡಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರ, ಇದರಲ್ಲಿ ಒಂದು ಸಿಕ್ಸರ್ ಬಾರಿಸಿದ್ದು, ಹಾಗೆ ವೀಕ್ಷಕರೇ ಒಂದು ಬೌಂಡ್ರಿಯನ್ನು ಬಾರಿಸಿದ್ದಾರೆ. ಇನ್ನು ವೀಕ್ಷಕರೇ, ಇಂದು 3ನೇ ದಿಂದಾಟದಲ್ಲಿ ರಿಷಬ್ ಪಂತ್ ಅವರು ಶಿಡ್ಲಬರದ ಬ್ಯಾಟಿಂಗ್ ಮಾಡುವಲ್ಲಿ ಯಶಸ್ವಿಯಾಗಲಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ 3ನೇ ದಿಂದಾಟದಲ್ಲಿ ಶುಭ್ಮನ್ ಗಿಲ್ ಅವರು ಕೂಡ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದು, ಹಾಗೆ ಆಡಿದಂಥ 64 ಎಸೆತಗಳಲ್ಲಿ 33 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ಇವರ ಒಂದು ಇನ್ನಿಂಗ್ಸ್ನಲ್ಲಿ 4 ಬೌಂಡ್ರಿಗಳನ್ನು ಬಾರಿಸಿದ್ದು, ಹಾಗೆ ಯಾವುದೇ ಸಿಕ್ಸರ್ ಕೂಡ ಬಾರಿಸಿಲ್ಲ. ಇನ್ನು ಅದೇ ರೀತಿಯಾಗಿ ದ್ವಿತೀಯ ಇನ್ನಿಂಗ್ಸ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ನಿರಾಸೆಯನ್ನು ಮೂಡಿಸಿದ್ದು, ಹಾಗೆ ವೀಕ್ಷಕರೇ 17 ರನ್ ಸಿಡಿಸಿ ವಿರಾಟ್ ಕೊಹ್ಲಿ ಅವರು LBW ಬಲಿಗೆ ಬಿದ್ದರು. ಇನ್ನು ರೋಹಿತ್ ಶರ್ಮಾ ಅವರು ಕೇವಲ 5 ರನ್ಗಳಿಗೆ ಔಟ್ ಆದರೆ, ಇತ್ತ ಮೊದಲ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕ ಸಿಡಿಸಿದ್ದ ಯಶಸ್ವಿ ಜೈಸ್ವಾಲ್ ಅವರು ಕೇವಲ 10 ರನ್ಗಳಿಗೆ ಪೆವಿಲಿಯನ್ಗೆ ನಿರ್ಗಮಿಸಿದರು. ವೀಕ್ಷಕರೇ, ಇದರ ಮೂಲಕ ಇದೀಗ ಭಾರತ ತಂಡವು 308 ರನ್ಗಳನ್ನು ಲೀಡ್ ಹೊಂದಿದ್ದು, ಹಾಗೆ ವೀಕ್ಷಕರೇ ಇಂದಿನ ದಿನದಂದು ಭರ್ಜರಿಗೆ ಬ್ಯಾಟ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳಬೇಕೆಂದರೆ ರಿಷಬ್ ಪಂತ್ ಅವರು ಇವತ್ತಿನ ದಿನದಂದು ಅಬ್ಬರಿಸಬಹುದು. ಹೌದು ವೀಕ್ಷಕರ, ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ನೋಡಿದರೆ ದ್ವಿತೀಯ ಇನ್ನಿಂಗ್ಸ್ನಲ್ಲೂ ಕೂಡ ರಿಷಬ್ ಪಂತ್ ಅವರು ಶಿಡ್ಲಬರದ ಬ್ಯಾಟಿಂಗ್ ಮಾಡುತ್ತಾರೆ ಎಂದು ರೋಹಿತ್ ಶರ್ಮಾ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಫಸ್ಟ್ ಇನ್ನಿಂಗ್ಸ್ ಹಾಗೂ ಸೆಕೆಂಡ್ ಇನ್ನಿಂಗ್ಸ್ನ ಫುಲ್ ಅಪ್ಡೇಟ್ಸ್.